ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವು ಇವಾಗ ಎಲ್ಲಿದ್ದೀವಿ ಅಂತಂದರೆ ಮಂಡ್ಯದಲ್ಲಿದ್ದೀವಿ. ಇವತ್ತು ಶಿವರಾತ್ರಿ ಹಬ್ಬ. ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಏನಕ್ಕೆ ಶಿವರಾತ್ರಿ ಹಬ್ಬದಲ್ಲಿ ಆಲ್ಮೋಸ್ಟ್ ನಾವು ಊರಿಗೆ ಹೋಗ್ತಾ ಇರಲಿಲ್ಲ. ಏನಕ್ಕೆ ಅಂತಂದರೆ ನಂದು ಬಾಯಿ ಬೀಗ ಇತ್ತು, ಅದಕ್ಕೋಸ್ಕರ ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು. ಅಲ್ಲೇ ಅಮ್ಮನ ನೋಡ್ಕೊಂಡಂಗೆ ಆಗುತ್ತೆ ಅಂತ ಬಂದ್ವಿ. ಇಲ್ಲಿ ನೋಡಿದ್ರೆ ಅಮ್ಮ ಎಲ್ಲ ಹಬ್ಬಕ್ಕೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಬಂದ ತಕ್ಷಣ ನಂದು ಆಮೇಲೆ ಉಪವಾಸ ಬೇರೆ ಇತ್ತು. ಹಳೊಂದ್ಬಿಟ್ಟು ತುಂಬ ಹೋಗ್ತೈತಿ ಪ್ರವೀಣ್. ಆಫ್ಟರ್ ಲಾಂಗ್ ಟೈಮ್ ನನ್ನ ವ್ಲಾಗಲ್ಲಿ ಕಾಣಿಸ್ಕೊತಾ ಇದೆಯಾ ನೀನು? Hey, don't talk like that. ಅಯ್ಯೋ ಮಮ್ಮಿ, ಈ ಕಣ್ಣಲ್ಲಿ ಇನ್ನೀ ಏನೇ ನೋಡ್ಬೇಕು ಮಮ್ಮಿ ಗಿಡದ ಕಡೆ ಕೂಗಿತ್ತವನೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಅವರ ಅತ್ತೆ ಗೋಣಿ ಮೇಲೆ ಒಳಗೆ ಎಷ್ಟು ಕಟ್ ಮಾಡ್ತಾರೆ, ಹೆಂಗ್ ಮಾಡ್ತಾರೋ ಗೊತ್ತಿಲ್ಲ. ಬೆಳಿಗ್ಗೆಯಿಂದ ಏನು ಗೊತ್ತಿಲ್ಲ, ಹಂಗೆ ಬಾಯ ತಗೊಂಡು ಝೂಮ್ ಹಾಕಿದ್ರೆ ಕಚ್ಚಾಡ್ಬೇಕಾಗ್ತಿ. I've been thinking about myself today, how I changed, how I really don't care if you are here or if you. ಮನೇಲೆಲ್ಲ ಪೂಜೆ ಎಲ್ಲ ಮುಗಿಸಿ ಶಿವ ಪೂಜೆ ಮಾಡಿಬಿಟ್ಟು ಬಂದ್ವಿ ದೇವಸ್ಥಾನದ ಹತ್ರ. ಇಲ್ಲಿ ಬಂದು ದೇವ್ರದ್ದು ಎಲ್ಲ ಅಲಂಕಾರ ಮಾಡ್ತಾಯಿದ್ರು ಶನಿಮಹಾತ್ಮ ದೇವಸ್ಥಾನದಲ್ಲಿ. ನನಗೆ ಬಾಯಿ ಬೀಗ ಹಾಕಿದ್ರು, ನಾನು ಏನು ಮಾತಾಡೋಂಗೂ ಇರಲಿಲ್ಲ, ಏನು ಕುಡಿಯೋಂಗೂ ಇರಲಿಲ್ಲ. ದೇವಸ್ಥಾನದ ಹತ್ರ 1.5 ನಾನು ಹಾಕೋಬೇಕಿತ್ತು ಅದನ್ನ.
ಮತ್ತು ಇದು ದೇವ್ರ ಮೆರವಣಿಗೆ ನಡೀತಾ ಇರಲಿಲ್ಲ, ಇನ್ನು ದೇವ್ರು ಬಂದಿತ್ತು, ಯಾವುದೋ ಹುಚ್ಚಮ್ಮನ ಏನೋ ಬಂದಿತ್ತು. ಅದು ನಮ್ಮೂರಲ್ಲೇ ಇದು ನಡೀತಾ ಇದ್ದದ್ದು. ಆ ದೇವ್ರ ಮೆರವಣಿಗೆ ಎಲ್ಲ ಚೆನ್ನಾಗಿ ನಡೀತು, ಪಂಜಸ್ಕೊಂಡು. ಬಾಯಿಗೆ ಎಲ್ಲ ತೆಗೆದ್ರು. ದೇವಸ್ಥಾನದಲ್ಲೆಲ್ಲ ಪೂಜೆ ಪುನಸ್ಕಾರ ಎಲ್ಲ ಚೆನ್ನಾಗಾಯಿತು. ಶಿವರಾತ್ರಿ ಹಬ್ಬದಲ್ಲಿ ಆಲ್ಮೋಸ್ಟ್ ಎಲ್ಲ ಊರಲ್ಲೂ ಇದೇ ಥರ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಓಕೆ, ಇವಾಗ ಮನೆಗೆ ಹೊರಟ್ವಿ. ಬಾಯ್.